ನಂದಿನಿ, ಮೂಡಾ ಹಗರಣದಲ್ಲಿ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಬಿ ರಿಪೋರ್ಟ್ ಅನ್ನ ಅವರು ಸಲ್ಲಿಸಿದ್ದಾರೆ. 82ನೇ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಈ ಪ್ರಕರಣದ ವಿಚಾರಣೆ ನಡೀತಾ ಇತ್ತು. ಅಲ್ಲಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಮುಂದೆ ಸರಿಸುಮಾರು ಒಂದು 11,200 ಪುಟಗಳ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಅವರು ಮುಖ್ಯವಾಗಿ ಹೇಳ್ತಾ ಇರೋದು, ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಲಿಕ್ಕೆ 50ಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದೀವಿ. ಆದ್ರೆ ಏನು ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಇತ್ತು, ಇದಕ್ಕೆ ಸಾಕ್ಷಿ ಸಿಕ್ಕಿಲ್ಲ ಅಂತೇಳಿ. ಇಲ್ಲಿ ಇದ್ದಂತ ಪ್ರಮುಖ ಆರೋಪ ಏನು ಅಂತಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಭಾವವನ್ನ ಬೀರಿದ್ದಾರೆ ಅಂತ. ಜೊತೆಗೆ ಅಲ್ಲೇನು ಕೆಸರೆ ಗ್ರಾಮದಲ್ಲಿ 3.16 ಎಕರೆ ಭೂಮಿ ಇದೆ. ಈ ಭೂಮಿಯನ್ನ ಪಾರ್ವತಿಯವರಿಗೆ, ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿಯವರಿಗೆ ಹಸ್ತಾಂತರ ಮಾಡ್ಬೇಕಾದ್ರೆ ಹಲವು ಪ್ರಕ್ರಿಯೆಗಳ ಲೋಪ ಆಗಿದೆ ಅಂತೇಳಿ. ಆದ್ರೆ ಇಲ್ಲಿ ಲೋಕಾಯುಕ್ತ ಏನ್ ಹೇಳ್ತಿದೆ, ತನಿಖೆಯನ್ನು ನಡೆಸಿ 50ಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನ ದಾಖಲು ಮಾಡಿದೀವಿ, ಮುಖ್ಯಮಂತ್ರಿಗಳು ಪ್ರಭಾವವನ್ನ ಬೀರಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ಅಂದ್ರೆ ಅವ್ರು ಕರೆ ಮಾಡಿದ್ರು ಅಥವಾ ಏನು ನೀವು 50-50 ಅನುಪಾತದಲ್ಲಿ ಅವರಿಗೆ ನೀವು ನಿವೇಶನ ಕೊಡಿ ಅಂತ ಹೇಳಿದಂತ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಅಂತ. ಬರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲ, ಇನ್ನು ಯಾರು ಒಟ್ಟು 4 ಜನ ಇದ್ರು, ಅವರ ಪತ್ನಿ ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ದೇವರಾಜ್, ಭೂಮಿಯನ್ನ ಇವರಿಗೆ ಮಾರಾಟ ಮಾಡಿದವರು ಸಿದ್ದರಾಮಯ್ಯ ಅವರ ಬಾಮೈದ, ಸಿದ್ದರಾಮಯ್ಯ ಅವರ ಪತ್ನಿ, ಸಿದ್ದರಾಮಯ್ಯ, ಇವ್ರು 4 ಜನಕ್ಕೂ ಸಹ ಕ್ಲೀನ್ ಚಿಟ್ ಸಿಕ್ಕಿದೆ. ಈಗ ಅಂತಿಮ ವರದಿ ಸಲ್ಲಿಕೆ ಆಗಿದೆ. ಅಂತಿಮ ವರದಿ ಸಲ್ಲಿಕೆ ಆಗಿದ್ರೆ ತನಿಖೆ ಮುಗಿದೇ ಹೋಯ್ತು ಅಂತಲ್ಲ. ಈ 4 ಜನರ ವಿರುದ್ಧ ಆರೋಪ ಏನಿತ್ತು, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು 27 ಸಂಪುಟದಲ್ಲಿ ಈ ತನಿಖಾ ವರದಿಯನ್ನ ಸಲ್ಲಿಸಿದ್ದಾರೆ. ಆದ್ರೆ ಇನ್ನು ಉಳಿದಂತೆ ಬೇರೆ ಆರೋಪಗಳೇನಿದೆ, ಮೂಡಾಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಅವ್ಯವಹಾರಗಳಾಗಿದೆ, ಲೋಪಗಳಾಗಿದೆ ಅಂತೇಳಿ, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಯುತ್ತೆ. ಅದನ್ನ ಅಡಿಷನಲ್ ರಿಪೋರ್ಟ್ ಆಗಿ ನಾವು ಹೆಚ್ಚುವರಿ ವರದಿಯನ್ನ ಸಲ್ಲಿಸ್ತೇವೆ ಅಂತ ಹೇಳಿ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಈಗ ಬಿ ರಿಪೋರ್ಟ್ ಅಂತ ಅಂದ್ರೆ ಏನು ಪ್ರಕರಣ ಸುಳ್ಳು ಅಂತ, ಅಥವಾ ಪ್ರಕರಣವನ್ನ ಸಾಬೀತು ಮಾಡ್ಲಿಕ್ಕೆ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲ ಅಂತ ಸಲ್ಲಿಸುವಂತ ಒಂದು ವರದಿ. ಇದಕ್ಕೆ ಒಬ್ಬ ಸ್ನೇಹಮಯ ಕೃಷ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವ್ ಹೇಳ್ತಾ ಇದ್ದೀವಿ ಮೊದಲಿಂದನೂ, ಲೋಕಾಯುಕ್ತ ಪೊಲೀಸರು ಸರಿಯಾಗಿ ತನಿಖೆ ಮಾಡೋದಿಲ್ಲ ಅಂತ. ಈಗ ನೋಡಿ ಅವ್ರು ಬಿ ರಿಪೋರ್ಟ್ ಕೊಟ್ಟಿದ್ದಾರೆ. ನಾವು ಅಷ್ಟೊಂದು ಸಾಕ್ಷಿಗಳನ್ನ ಕೊಟ್ಟಿದ್ವಿ, ಆದ್ರೂ ಸಹ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ, ದೂರುದಾರರು, ಏನು ಇವರಿಗೇನೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ರು. ಸ್ನೇಹಮಯ ಕೃಷ್ಣ ಅದನ್ನ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಸರಿಯಲ್ಲ, ನಾವು ಮೇಲ್ಮನೆಗೆ ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮೇಲ್ಮನೆಗೆ ಹೋಗ್ಬೋದು, ತನಿಖೆ ಮುಂದುವರಿಯುತ್ತೆ, ವಿಚಾರಣೆ ಮುಂದುವರಿಯುತ್ತೆ. ಈಗ ಅವರಿಗೆ ಆ ತೀರ್ಪಿನಲ್ಲಿ ಸಮಾಧಾನ ಇಲ್ಲ ಅಂತಂದ್ರೆ ಅವ್ರು ಮೇಲ್ಮನೆಗೆ ಹೋಗುವ ಸಾಧ್ಯತೆಯೂ ಇದೆ. ಆದ್ರೆ ಈಗ ಸದ್ಯಕ್ಕಂತೂ ಲೋಕಾಯುಕ್ತ ತನಿಖೆಯನ್ನು ನಡೆಸಿ ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪನ್ನ ಮಾಡಿಲ್ಲ, ಅಂದ್ರೆ ಪ್ರಭಾವವನ್ನ ಬೀರಿಲ್ಲ. ಈ ಮೂಡಾ ಹಗರಣದಲ್ಲಿ ಏನು ಪಾರ್ವತಿ ಅವರಿಗೆ ನಿವೇಶನವನ್ನು ಕೊಡಬೇಕಿತ್ತು, 50-50 ಅನುಪಾತದಲ್ಲಿ ನಿವೇಶನ ಕೊಡಬೇಕಿತ್ತು, ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನು ಇಲ್ಲ ಅನ್ನೋದನ್ನ ತನಿಖಾಧಿಕಾರಿ SP ಉದೇಶ್ ಅವರು ಸಲ್ಲಿಸಿದಂತ ವರದಿಯಿಂದ ಗೊತ್ತಾಗಿದೆ. ನಂದಿನಿ, ಹಾಗೆ ಇನ್ನು ಇಡಿ ಏನ್ ಮಾಡತ್ತೆ, ಅದರ ಮುಂದಿನ ನಡೆಗಳು ಏನಾಗಿರತ್ತೆ? ಸಿಬಿಐ ತನಿಖೆ ನಡೆಸುವ ಸಾಧ್ಯತೆಗಳೆಷ್ಟಿವೆ? ಸಿಬಿಐ ತನಿಖೆ ನಡೆಸುವ ಸಾಧ್ಯತೆ ಕಡಿಮೆ ಇದೆ. ಯಾಕೆಂದ್ರೆ ಸ್ನೇಹಮಯಿ ಕೃಷ್ಣ ಅವರೇ ಹೈಕೋರ್ಟ್ ಅಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಮೂಡಾ ನಿವೇಶನ ಹಂಚಿಕೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಪ್ರಕರಣ ದಾಖಲಾಗಿದೆ, ಇದನ್ನ ಸಿಬಿಐಗೆ ವಹಿಸಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ಗೆ ಒಂದು ಮನವಿಯನ್ನ ಸಲ್ಲಿಸಿದ್ರು. ಈ ಅರ್ಜಿಯನ್ನ ವಿಚಾರಣೆ ಮಾಡಿತ್ತು ಹೈಕೋರ್ಟ್. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಈ ಅರ್ಜಿಯನ್ನ ವಿಚಾರಣೆ ಮಾಡಿತ್ತು. ಆಗ ಸ್ಪಷ್ಟವಾಗಿ ಹೈಕೋರ್ಟ್ ಅಭಿಪ್ರಾಯ ಪಟ್ಟಿದ್ದೇನು ಅಂತಂದ್ರೆ, ಈ ಪ್ರಕರಣವನ್ನ ಸಿಬಿಐಗೆ ತನಿಖೆ ಕೊಡ್ತಕ್ಕಂತ ಅಗತ್ಯ ಇಲ್ಲ. ಈಗ ಒಂದು ತನಿಖೆ ನಡೀತಾ ಇದೆ, ಲೋಕಾಯುಕ್ತ ತನಿಖೆಯನ್ನ ಮಾಡ್ತಾ ಇದೆ. ಯಾವ ಸಂದರ್ಭದಲ್ಲಿ ಸಾಂವಿಧಾನಿಕ ನ್ಯಾಯಾಲಯಗಳ ತನಿಖೆ, ಮುಂದುವರೆದ ತನಿಖೆ, ಮರು ತನಿಖೆಯನ್ನ ಸಿಬಿಐಗೆ ಕೊಟ್ಟಿದ್ದೇವೆ. ಅಂದ್ರೆ ಪ್ರಕರಣದ ಒಂದು ವಿಚಾರಣೆಯನ್ನ ಒಂದು ಸಂಸ್ಥೆ ಮಾಡ್ತಾ ಇರ್ಬೇಕಾದ್ರೆ, ತನಿಖೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಸಿಬಿಐಗೆ ಕೊಡ್ತಕ್ಕಂತ ಅಗತ್ಯ ಏನು ಅಂತೇಳಿ. ಆಮೇಲೆ ಲೋಕಾಯುಕ್ತ ತನಿಖೆ ಮಾಡಿದ ದಾಖಲೆಗಳನ್ನ ಹೈಕೋರ್ಟ್ ನೋಡಿತ್ತು. ಹೈಕೋರ್ಟ್ ನೋಡಿದಾಗ ಈ ತನಿಖೆಯಲ್ಲಿ ಲೋಪದೋಷ ಇದೆ ಅಥವಾ ಪಕ್ಷಪಾತ ಇದೆ ಅನ್ನುವಂಥದ್ದು ಗೊತ್ತಾಗಿಲ್ಲ ಅಂತ ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿತ್ತು. ನಾಗಪ್ರಸನ್ನ ಅವರ ಪೀಠ, ಏಕಸದಸ್ಯ ಪೀಠ ಅಭಿಪ್ರಾಯವನ್ನ ಹೇಳಿತ್ತು. ಲೋಕಾಯುಕ್ತ ತನಿಖಾ ವರದಿಯನ್ನು ಅವರಿಗೆ ಸಲ್ಲಿಸಿದ ಸಂದರ್ಭದಲ್ಲಿ ಯಾವುದೇ ಪಕ್ಷಪಾತ ಇಲ್ಲ, ಎಂಥದ್ದು ಏನು ತನಿಖೆ ಇಲ್ಲಿ ಲೋಪದೋಷ ಇಲ್ಲ ಅಂತ ಗೊತ್ತಾದಾಗ ಇದರ ಮುಂದುವರೆದ ತನಿಖೆಯನ್ನ ಸಿಬಿಐಗೆ ಕೊಡೋಕ್ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಹೈಕೋರ್ಟ್ ಅಲ್ಲದೇನೆ ಈಗ ಲೋಕಾಯುಕ್ತ ತನಿಖೆ ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇದನ್ನ ತನಿಖೆಗೆ ಸಿಬಿಐಗೆ ಕೊಟ್ರೆ ಲೋಕಾಯುಕ್ತ ಸಂಸ್ಥೆ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಹಲವು ತೀರ್ಪುಗಳಲ್ಲಿ ಹೇಳಿದೆ. ಹಾಗಾಗಿ ಈ ತೀರ್ಪುಗಳ ಆಧಾರದ ಮೇಲೆಯೇ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ನೇತೃತ್ವದ ಏಕಸದಸ್ಯ ಪೀಠ ಈ ಸಿಬಿಐ ತನಿಖೆಗೆ ಕೊಡಬೇಕು ಅಂತಕ್ಕಂತ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ಏನಿತ್ತು ಅದನ್ನ ವಜಾ ಮಾಡಿದೆ.
ಇನ್ನ ಇಡಿನಲ್ಲಿ ಏನು ಪ್ರಕರಣ ನಡೀತಾ ಇದೆ, ಇಡಿನಲ್ಲಿ ಪ್ರಕರಣ ಅಂತಂದ್ರೆ ಇಲ್ಲಿ ಈ ಏನು ನಿವೇಶನಗಳನ್ನ ಪಾರ್ವತಿ ಅವರಿಗೆ ಕೊಟ್ರು ಮೂಡಾದಿಂದ, ಇದರಲ್ಲಿ ಹಣದ ವ್ಯವಹಾರ ಆಗಿದೆ. ಹಣ ಅಂದ್ರೆ ಹಣದ ವ್ಯವಹಾರವೇ ಆಗಿರ್ಬೇಕು ಅಥವಾ ಕೊಡುಗೆಗಳ ವ್ಯವಹಾರ ಆಗಿರ್ಬೇಕು. ಅದು ಆಗಿದ್ರೆ ಇಡಿ ವ್ಯಾಪ್ತಿಗೆ ಬರುತ್ತೆ. ಇನ್ನು ಬೇರೆ ವ್ಯವಹಾರಗಳೇನಿದೆ, ಸಿವಿಲ್ ನೇಚರ್ ಇರ್ತಕ್ಕಂತ ವ್ಯವಹಾರಗಳು ಸಿವಿಲ್ ನ್ಯಾಯಾಲಯಕ್ಕೆ ಬರುತ್ತೆ, ಅಥವಾ ಬೇರೆ ತರದ ನೇಚರ್ ಇದ್ರೆ ಬೇರೆ ನ್ಯಾಯಾಲಯಕ್ಕೆ ಬರುತ್ತೆ. ಆದ್ರೆ ಇಡಿ ಎನ್ಫೋರ್ಸ್ಮೆಂಟ್ ಬ್ಯೂರೋ, ಜಾರಿ ನಿರ್ದೇಶನಾಲಯ ಹಣದ ವ್ಯವಹಾರ ಅಥವಾ ಹಣದ ಅವ್ಯವಹಾರ, ಹಣದ ಹಸ್ತಾಂತರ, ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಹಣದ ಹಸ್ತಾಂತರ ಆಗಿದ್ರೆ, ಅದು ಕೊಡುಗೆಗಳ ರೂಪದಲ್ಲಿ ಆಗಿದ್ರೆ ಅದು ಇಡಿ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಸಿದ್ದರಾಮಯ್ಯ ಅವರು ಅವತ್ತಿಂದ ಹೇಳ್ತಾ ಇರೋದೇನಂದ್ರೆ ಇದರಲ್ಲಿ ಹಣದ ವ್ಯವಹಾರ ಎಲ್ಲಾಗಿದೆ. ಕೆಸರೆ ಗ್ರಾಮದಲ್ಲಿ ಇದ್ದಂತ ಭೂಮಿಯನ್ನ ವಶಕ್ಕೆ ಪಡೆದುಕೊಂಡಂತ ಮೂಡ ಅದಕ್ಕೆ ಪ್ರತಿಯಾಗಿ ನಿವೇಶನವನ್ನು ಕೊಟ್ಟಿದೆ. ಹಾಗಾಗಿ ಅದು ಪ್ರತಿಯಾಗಿ ಪರ್ಯಾಯವಾಗಿ ಕೊಟ್ಟಿರ್ತಕ್ಕಂಥ ನಿವೇಶನ. ಹಾಗಾಗಿ ಇದು ಇಡಿ ವ್ಯಾಪ್ತಿಗೆ ಬರಲ್ಲ ಅಂತ ವಾದವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಡಿ ಇಲ್ಲಿ ಹಣದ ವ್ಯವಹಾರ ಆಗಿದೆ ಅಂತ ಹೇಳಿ ತನಿಖೆಗೆ ಮುಂದಾಗಿದೆ. ಅದನ್ನು ತನಿಖೆ ಜಾರಿಯಲ್ಲಿದೆ. ಈಗ ಅದನ್ನು ತನಿಖೆ ನಡೆಸಬೇಕಾಗಿದೆ. ಅದು ಸಹ ನ್ಯಾಯಾಲಯದ ಮುಂದಿದೆ. ನ್ಯಾಯಾಲಯದಲ್ಲಿ ಅದ್ರ ಬಗ್ಗೆನೂ ವಿಚಾರಣೆ ನಡೀತಾ ಇದೆ. ಆದ್ರೆ ಸಿಬಿಐಗೆ ಕೊಡುವ ಸಾಧ್ಯತೆ ಕಡಿಮೆನೆ. ಇನ್ನ ಪಾರ್ವತಿ ಅವರು ಅವರಿಗೆ ಮೂಡಾದಿಂದ ಸಿಕ್ಕಂತ ನಿವೇಶನಗಳನ್ನ 14 ನಿವೇಶನಗಳನ್ನ ಈಗಾಗಲೇ ವಾಪಸ್ ಸಹ ಕೊಟ್ಟಿದ್ದಾರೆ ಮೂಡಾಕ್ಕೆ. ಹಾಗಾಗಿ ಇಡಿ ಮುಂದಿನ ದಿನಗಳಲ್ಲಿ ಏನ್ ಮಾಡುತ್ತೆ, ತನಿಖಾ ವರದಿಯನ್ನ ಹೇಗೆ ಸಲ್ಲಿಸುತ್ತೆ, ಏನ್ ಮಾಡುತ್ತೆ ಅಂತ ನೋಡ್ಬೇಕಾಗಿದೆ. ಹಾಗಾಗಿ ಇಡಿ ತನಿಖೆ ಪ್ರಕ್ರಿಯೆ ಜಾರಿಯಲ್ಲಿದೆ. ಲೋಕಾಯುಕ್ತ ತನಿಖೆ ಈಗೇನಿದೆ ಇದು ಒಂದು ಹಂತಕ್ಕೆ ಸಿದ್ದರಾಮಯ್ಯ ಮತ್ತು ಅವರಿಗೆ ಸಂಬಂಧಪಟ್ಟಂತೆ 4 ಸಂಬಂಧಪಟ್ಟಂತ ಪ್ರಕರಣ ಏನಿದೆ ಅದು ಲೋಕಾಯುಕ್ತ ತನಿಖೆ ಅಂತ್ಯ ಆಗಿದೆ. ಈಗ ಏನಿದ್ರು ಅಪೀಲ್ ಹೋದ್ರೆ ಅಲ್ಲಿ ವಿಚಾರಣೆ ಆಗ್ಬೋದು ಬಿಟ್ರೆ ಲೋಕಾಯುಕ್ತ ಅದನ್ನು ಮುಂದುವರೆದ ತನಿಖೆಯನ್ನು ಮಾಡುವಂಥದ್ದು, ಮರು ತನಿಖೆ ಮಾಡುವಂಥದ್ದು ಲೋಕಾಯುಕ್ತ ಕೆಲಸ ಮುಗಿದಿದೆ. ಈಗ ಇನ್ನು ಬೇರೆ ಸಂಸ್ಥೆಗೂ ಸಹ ಮುಂದುವರೆದ ತನಿಖೆಗೆ, ಮರು ತನಿಖೆಗೆ ಕೊಡುವ ಸಾಧ್ಯತೆಯು ಕಡಿಮೆ ಇದೆ. ಇನ್ನೇನಿದ್ರೆ ಈಗ ನ್ಯಾಯಾಲಯದ ಪ್ರಕ್ರಿಯೆಗಳು ಮುಂದುವರಿಬೇಕಷ್ಟೇ. ನಂದಿನಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.